ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ ಆತ್ಮೀಯರೇ. ಬಿಡದಿಯ ಟೌನ್ಶಿಪ್ ಮೂಮೆಂಟ್ ರೈತರಂತೆ ನಿರಂತರವಾಗಿ ಮುಂದುವರಿಸಿದ್ದಾರೆ. ಅದು ಆಗಕೂಡುದು ಆಗಬಾರ್ದು. ಟೌನ್ಶಿಪ್ ಫಲವತ್ತಾದ ಭೂಮಿ ಅದ ಅನ್ನುವಂಥದ್ದು ಬೇಡಿಕೆ ಇಡೋ ಜೊತೆಗೆ ಹೋರಾಟವನ್ನು ನಿರಂತರ ನಡೆಸಿದ್ದಾರೆ. ಆ ಹೋರಾಟ ಸಮೀಪದಲ್ಲಿ ಎಲ್ಲೂ ಹಂಗೆ ಕಾಣೋದಿಲ್ಲ. ಟೌನ್ಶಿಪ್ಪದ ವಿಚಾರ DKC ಅವರು ಬಿಡುವವರೆಗೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ನ್ಯಾಯಮೂರ್ತಿ ಲೋಕಾಯುಕ್ತ ನ್ಯಾಯಮೂರ್ತಿ ಇದ್ರ ಮಾಜಿ ಸಂತೋಷ್ ಹೆಗಡೆ ಅವರು ಇವತ್ತು DKC ಅವರು ಪ್ರಶ್ನೆ ಮಾಡ್ತಾಯಿದ್ದಾರೆ, ಪತ್ರ ಬರಿತಾ ಇದ್ದಾರೆ. ಏನು ಮುಖ್ಯ ಅವರ ಏನಪ್ಪ ಅಂದ್ರೆ ಮಾತು, ಯಾವುದೇ ಕೃತಕ ಬುದ್ಧಿಮತ್ತೆ ಅಂದರೆ AI ತಂತ್ರಜ್ಞಾನ ಬಂದರೂ ಕೃಷಿ ಮಾಡದಿದ್ದರೆ ಯಾರ ಹೊಟ್ಟೆಯೂ ತುಂಬುವುದಿಲ್ಲ. ಯಾಕಂದ್ರೆ AI ಹುಟ್ಟಬೇಕಾಗಿದ್ದಪ್ಪ ಅಂದ್ರೆ ಮನುಷ್ಯ ಬೇಕು, ಮನುಷ್ಯನ ಬ್ರೈನ್ ಬೇಕು. ಆ ಬ್ರೈನ್ ಉಳಿಬೇಕಾಗಿದ್ದಪ್ಪ ಅಂತಂದ್ರೆ ಆಹಾರ ಬೇಕು. ಆಹಾರ ಬೇಕಾದ್ರೆ ರೈತ ಬೇಕು, ರೈತ ದುಡಿಬೇಕು. ರೈತ ಬೆಳೆದಾಗ ಆಗೋದು. ಯಾವ AIನೂ ತಂತನ ಕೈಯಲ್ಲೇ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ, ಬೆಳೆಕೊಡ್ಲಿಕ್ಕೂ ಸಾಧ್ಯ ಇಲ್ಲ. ಎಷ್ಟು ವಾಸ್ತವ ಮಾತಾಡಿದ್ದಾರೆ ಸಂತೋಷ್ ಹೆಗಡೆ ಅವರು. ನಿಜವಾಗ ಹೌದು, AI ಇದ್ದಿದ್ದು ಏನಾದರೂ ಆಹಾರ ತಯಾರು ಮಾಡ್ತದೆ, ಕಂಪ್ಯೂಟರ್ ಆಹಾರ ತಯಾರು ಮಾಡ್ತದ? ಇಲ್ಲ ರೀ, ಎಲ್ಲರಿಗೂ ಗೊತ್ತಿರೋ ವಿಷಯ. ಅದು ರೈತ ಮಾಡಬೇಕು, ಹೊರದಲ್ಲೇ ಮಾಡಬೇಕು, ಹೊರದಲ್ಲಿ ಬೀಜ ಬಿತ್ತಬೇಕು, ತೆಗಿಬೇಕು. ಅದರದ್ದು ಸಮಯ ಇರ್ತದೆ, ವೇಟ್ ಮಾಡಬೇಕು, ಆಮೇಲೆ ತೊಗೋಬೇಕು. ಅದು ಸಮಯಕ್ಕೆ ಸರಿಯಾಗಿ ನೀರು ಗೊಬ್ಬರ ಹಾಕಿದ್ರೆ ಎಲ್ಲರೂ ಇಲ್ಲ. ಇದು ಈ ನಿಸರ್ಗವನ್ನು ಮುರಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹೀಗಾಗಿ ರೈತರ ಈ ಒಂದು ಬೆಳೆಗಳನ್ನು ತಡೆಯುವಂಥದ್ದು, ರೈತರನ್ನ ನಾವು ಇಲ್ಲಾಗಿಸುವುದು ಮಾಡಿದರೆ ನಾವು ಇಲ್ಲಾಗಿ ಹೋಗ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟು